ಇದ್ರು ಕೂಡ ನನ್ನ ಪ್ರೇರಣೆಯಿಂದ ಅಂದ್ರೆ ಭಗವಂತನ ಚೇಷ್ಟೆಯಿಂದ ಅವರು ತಮ್ಮ ಬದುಕಿನ ಕೊನೆಯ ಘಟ್ಟವನ್ನು ಹೊಂದುವುದಕ್ಕೆ ಬೇಕಿರುವಂತಹ ರೀತಿಯಲ್ಲೇ ವರ್ತಿಸ್ತಾರೆ. ಅವರು ವಸ್ತುತಃ ಯುದ್ಧ ಮಾಡ್ತಾ ಇದ್ದಾರೆ, ಅವರೇನು ದೇವರ ಬಾಯನ್ನು ಹೊಕ್ಕು ಪ್ರವೇಶ ಮಾಡ್ತಾ ಇಲ್ಲ. ಆದ್ರೆ ಅದು ಹಾಗೆ ಕಾಣಿಸ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು 29ನೇ ಶ್ಲೋಕದ ಕೆಳಭಾಗದಲ್ಲಿದೆ ತಾತ್ಪರ್ಯ. ಸೇನಾ ಮಧ್ಯತಃ ಈ ಭಾಗ ಕರೆಕ್ಟ್. ಸೇನಾ ಮಧ್ಯತಃ ಭಗವನ್ಮುಖಾನಾಂ ಉಭಯಾಭಿಮುಖತ್ವಾತ್ ಚ ಇಮೇ ಮುಖತ್ವಾತ್ ಚ ಉಭೇ ಸೇನೆ ತತ್ರ ಪ್ರವಿಶತಃ. ದೇವರೆಲ್ಲಿದ್ದಾನೆ? ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ ರಥವನ್ನ. ಸೇನಾ ಮಧ್ಯತಃ ಭಗವನ್ಮುಖಾತ್ ಉಭಯಾಭಿಮುಖತ್ವಾಚ್ಚ ಉಭೇ ಸೇನೆ, ಎರಡೂ ಸೇನೆಗಳು ಕೂಡ ನಡುವಿನಲ್ಲಿ ನಿಂತಿರುವ ಭಗವಂತನ ಎಲ್ಲ ಕಡೆಗೂ ವ್ಯಾಪಿಸಿರುವಂತಹ ಮೋರೆಯನ್ನ, ಎರಡೂ ದಿಕ್ಕುಗಳಿಗೆ ಹಬ್ಬಿರುವ ಮೋರೆಯನ್ನ ಹೊಕ್ಕು ಎಲ್ಲರಿಗೂ ಭಗವಂತನ ಮೋರೆಯನ್ನ ಪ್ರವೇಶಿಸುವ ದರ್ಶನ ಆಗ್ತಾ ಇದೆ. ಅಂದ್ರೆ ನೋಡ್ತಾ ಇರೋರಿಗೆ, ದರ್ಶನ ಪಡೀತಾ ಇರೋರಿಗೆ ಎರಡೂ ಕಡೆಯ ಸೇನೆಯ ಪ್ರವೇಶ ಕಾಣಿಸ್ತಿದೆ. ಏತು ತಸ್ಮಿನ್ನೇವ ಮುಹೂರ್ತೆ ಮರಿಷ್ಯತಿ ತೇಷಾಂ ದಶನಾಂತರೇಷು ಚೂರ್ಣಿತಮಪಿ ಶಿರಃ ಸೂಕ್ಷ್ಮ ದೃಷ್ಟಿಗೋಚರತ್ವಾತ್ ಮಾನುಷ ದೃಷ್ಟ್ಯ ತಥಾ ನ ದೃಶ್ಯತೆ. ಅದೇ ಮುಹೂರ್ತದಲ್ಲಿ ಇನ್ನು ಸ್ವಲ್ಪ ಹೊತ್ತಿಗೆನೆ ಮರಿಷ್ಯಂತಿ ಅಂದ್ರೆ ಕೆಲವರದ್ದು ಇನ್ನು ಪ್ರವೇಶಿಸ್ತಾ ಇದ್ದಾರೆ, ಕೆಲವರು ಈಗಾಗಲೇ ಚೂರ್ಣಿತರಾಗಿದ್ದಾರೆ. ಅಲ್ಲೇ ಇದೆ, ನೀವೀಗ ಎಲ್ಲಿತ್ತೋ ಇಲ್ಲಿ ತನಕ ಅಲ್ಲೇ ಇದೆ, ಅದೇ ವಾಕ್ಯ. ಏತು ತಸ್ಮಿನ್ನೇವ ಮುಹೂರ್ತೆ ಮರಿಷ್ಯಂತಿ ತೇಷಾಂ ದಶನಾಂತರೇಷು ಚೂರ್ಣಿತಮಪಿ ಶಿರಃ ಸೂಕ್ಷ್ಮ ದೃಷ್ಟಿಗೋಚರತ್ವಾತ್ ಮಾನುಷ ದೃಷ್ಟ್ಯಾ ನ ತಥಾ ದೃಶ್ಯತೆ. ಮುಂದೆ ತಲೆ ಸಿಕ್ಕು ಸಾಯುವಂತದ್ದು ಅಂದ್ರೆ ಚೂರ್ಣಿತಮಪಿ ಶಿರಃ, ಅಲ್ಲಿ ಪುಡಿಗಟ್ಟಿದೆ ತಲೆ, ಅದು ಸೂಕ್ಷ್ಮ ದೃಷ್ಟಿಯಿಂದ ಮಾತ್ರ ಗೊತ್ತಾಗುವಂಥದ್ದು, ಮಾನುಷ ದೃಷ್ಟಿಯಿಂದ ನ ತಥಾ ದೃಶ್ಯತೆ. ಇನ್ ಸ್ವಲ್ಪ ಹೊತ್ತಿಗೆ ಅವರು ಸಾಯಲಿಕ್ಕಿದ್ದಾರೆ ಅನ್ನೋರೆಲ್ಲ ಹಲ್ಲಿನಡೆಯಲಿದ್ದಾರೆ, ಇನ್ನೂ ಸ್ವಲ್ಪ ಹೊತ್ತು ಬದುಕ್ತಾರೆ ಅನ್ನೋರು ಈಗ ಪ್ರವೇಶ ಮಾಡ್ತಾ ಇದ್ದಾರೆ. ಹೀಗೆ ಆ ಪ್ರವೇಶದ ಕಾಲ, ಪ್ರವೇಶದ ಸ್ಥಿತಿಗತಿಗಳು ಕೂಡ ಅವರ ಇನ್ನು ಮುಂದಿರುವ ಆಯುಷ್ಯದ ಪರಿಚಯವನ್ನು ಕೂಡ ಅದು ಕೊಡುವ ಹಾಗೆ ಕಾಣಿಸ್ತಿದೆ. ಯಥಾ ಭಿನ್ನಮಪಿ ಘಟಾಧಿಕಂ ಯಾವತ್ ಪೃಥಂಗ್ ನ ಪತತಿ ತಾವತ್ ಮಂದದೃಷ್ಟಿನಾಂ ನ ಜ್ಞಾಯತೆ. ಹೇಗೆ ಅಂತಂದ್ರೆ, ಮಡಿಕೆಯೊಂದೊಡೆದಿದೆ, ಆದ್ರೆ ಅದು ಜೋಡಿಸಿಟ್ರೆ ಮಡಿಕೆಯ ಹಾಗೆ ಕಾಣಿಸ್ತಿದೆ. ಮಂದದೃಷ್ಟಿಗಳಿಗೆ ಒಡೆದ ಮಡಿಕೆ ಅಂತ ಕಾಣದೆ ತಕ್ಷಣ ಅದನ್ನು ಎತ್ತಿಕೊಳ್ಳಿಕ್ಕೆ ಹೋದಾಗ ಅದು ಎರಡು ಆದಾಗ ಅವರಿಂದಲೇ ಒಡೆಯಿತು ಅನ್ನುವ ಹಾಗಾಗುವಂತೆ ಈಗಾಗಲೇ ಸಾವಿನ ಸರಪಣಿಯಲ್ಲಿ ಸಿಲುಕಿದವರನ್ನೆಲ್ಲ ಅರ್ಜುನನಿಗೆ ತೋರಿಸಿ ತಲೆಯೆಲ್ಲ ಈಗಾಗಲೇ ಚೂರ್ಣಿತವಾಗಿ ಅವರನ್ನ ನಾನು ಕೊಂದಾಗಿದೆ, ನೀನು ಒಡೆದ ಮಡಿಕೆಯನ್ನೆತ್ತಿ ಮಡಿಕೆಯೊಡೆದನೆಂಬ ಪ್ರತಿಷ್ಠೆಯನ್ನ ಪಡೆಯುವುದಕ್ಕಾಗಿ ಹೊರಡು ಅನ್ನುವ ರೀತಿಯಲ್ಲಿ ಈ ಚಿತ್ರಣವನ್ನ ಕೊಡ್ತಾ ಇದ್ದಾನೆ. ಸೂಕ್ಷ್ಮ ದೃಷ್ಟಿಗಳಿಗೆ ಮಾತ್ರ ಇದು ಮೊದಲೇ ಒಡೆದದ್ದನ್ನ ನಾನೀಗ ಈ ಮ್ಯಾಜಿಕ್ ನಲ್ಲಿ ಏನೇನೋ ಟ್ರಿಕ್ಸ್ ಗಳನ್ನು ಮಾಡ್ತಿರ್ತಾರೆ, ಅವ್ರಿಗೆ ಅದು ಕರೆಕ್ಟ್ ಗೊತ್ತಿರುತ್ತೆ ಅಲ್ಲಿ ನಿಜವಾಗಿ ಏನಾಗ್ತಿದೆ ಅಂತ. ಉಳಿದವರಿಗೆ ಮಾತ್ರ ಓ ಏನ್ ಅದ್ಭುತವಾಗಿ ಬದಲಾಯಿಸಿದ ಚಿತ್ರಣವನ್ನು ಅಂತ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಅದು ನಿಜವಾಗಿ ಬದಲಾದದ್ದು, ವಸ್ತುಗಳೇ ಬದಲಾದದ್ದು ಹೊರತು, ಅದಲು ಬದಲಾದದ್ದು ಹೊರತು ಆಗಲೇ ಅದರ ಅಸ್ತಿತ್ವ ಮಾರ್ಪಾಡಾದದ್ದಲ್ಲ. ಯಥಾ ಪುರೂರವಸಃ ಜರಾ
ಅಶ್ವಿಭ್ಯಾಮೇವ ದೃಷ್ಟ ತಥಾ ಪುರೂರವಸ್ಸು ಮುಂದೆ ಅನುಭವಿಸಲಿಕ್ಕಿರುವ ಮುದಿತನವನ್ನ ಮೊದಲೇ ಕಂಡು ಅವನಿಗೆ ಎಚ್ಚರಿಸಿದಂತೆ ಅವರಿಗೆ ಕಾಣಿಸುತ್ತೆ. ಒಬ್ಬ ವ್ಯಕ್ತಿ ಮುಂದೆ ಏನಾಗ್ತಾನೆ, ಈ ಅಲ್ಲೆಲ್ಲ ಇವನು ವಯಸ್ಸಾದ್ರೆ ಏನ್ ಕಾಣುತ್ತೆ ಅಂತ ಹೀಗೆ ಚಿತ್ರ ತೋರಿಸ್ತಾರಲ್ವಾ, ಹಾಗೆ ಅಲ್ಲಿ ಯಾರು ಚಿತ್ರ ಮಾಡಿ ತೋರಿಸ್ಬೇಕಾಗಿಲ್ಲ, ಅವರಿಗೆ ಕಾಣುತ್ತೆ ಕಣ್ಣಿಗೆ ಒಬ್ಬ ವ್ಯಕ್ತಿ ಇನ್ನೆಷ್ಟು ಕಾಲ ಬದುಕ್ತಾನೆ. ಅವನ ನೋಡಿದಾಗ ಅವನ ಆಯುಷ್ಯ ಮತ್ತು ವಯಸ್ಸು ಬಾರ್ ಆಗಿ ಕಾಣಿಸುತ್ತೆ. 78 ವರ್ಷ ಬದುಕ್ತಾನೆ, ಅದರಲ್ಲಿ ಈಗಾಗಲೇ 56 ಕಳ್ಕೊಂಡಿದ್ದಾನೆ. ಅಥವಾ 100 ವರ್ಷ ಬದುಕ್ತಾನೆ, 80 ವರ್ಷ ಮುಕ್ತಾಯಗೊಂಡಿದೆ, ಇನ್ನು 20 ವರ್ಷ ಬದುಕ್ತಾನೆ. 20 ವರ್ಷದ ನಂತರ ಹೇಗಿರ್ತಾನೆ ಅನ್ನೋದನ್ನ ಅಶ್ವಿ ದೇವತೆಗಳು ಕಂಡು ಅವನ ಮುದಿತನದ ಪರಿಹಾರಕ್ಕಾಗಿ ಕೆಲವು ಸೂಚನೆಗಳನ್ನ ಕೊಡುತ್ತಾರೆ ಅನ್ನುವುದು ಕಥೆಯಲ್ಲಿ ಬಂದ ಅಂಶ. ಕೃಷ್ಣ ಆ ಗುರುಗಳ ಹುಡುಗನನ್ನು ಕಳೆದು ಹೋಗಿ ಮರಳಿಸುವಾಗ ಈಗ ಬದುಕಿದ್ರೆ ಎಷ್ಟರವರೆಗೆ ಆತನ ಬೆಳವಣಿಗೆ ಆಗಿರುತ್ತಿತ್ತೋ ಅಷ್ಟಕ್ಕೆ ಅವನನ್ನ ಸಿದ್ಧಗೊಳಿಸಿ, ಅಂದ್ರೆ ಅವನಿಗೆ ಅದು ಕೂಡ ಗೊತ್ತಿದೆ ಅಂತ ಕೃಷ್ಣ ಅದನ್ನ ತನ್ನ ಅವತಾರದಲ್ಲೇ ತೋರಿಸಿದ. ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟಾರೂಪಾಣಿ ವಿಂಶತು ಅನ್ನೋದು ಕೇವಲ ಗರ್ಭದಲ್ಲಿ ಮಾತ್ರ ಅಲ್ಲ, ಮುಂದೆಯೂ ಕೂಡ ತ್ವಷ್ಟಾರೂಪಾಣಿ ವಿಂಶತು ಅನ್ನೋದು ನನ್ನ ಸಾರ್ವಕಾಲಿಕವಾದ ಕೆಲಸ. ಅದು ಈಗಲೂ ಪ್ರತಿ ಶರೀರಕ್ಕೂ ಬೇಕಿರುವಂತಹ ಎಲ್ಲೆಲ್ಲಿ ಏನೇನು ತುಂಬಿಕೊಳ್ಬೇಕು ದೇಹಕ್ಕೆ, ಜಗತ್ತಿನ ಆ ಸ್ಥಿತಿಗತಿಗಳು ರಕ್ಷಣೆ ಹೇಗಾಗಬೇಕು ಅನ್ನೋದನ್ನ ಅವನು ತಿಳಿದಿರ್ತಾನೆ. ಅದರಿಂದಾಗಿ ಆ ಹುಡುಗನಿಗೆ ಹೊಸ ಶರೀರವನ್ನ, ಅಂದ್ರೆ ಕೆಲವು ವರ್ಷಗಳ ಕಾಲ ಕಳೆದ ನಂತರ ಆ ಶರೀರ ಹೇಗಿರುತ್ತಿತ್ತೋ ಹಾಗೆ ತಂದು ಒಪ್ಪಿಸಿದ ಘಟನೆ ನಮಗೆ ಉಲ್ಲೇಖ ಆಗುತ್ತೆ. ಹೀಗೆ ಇನ್ನು ಇಂಥ ಅನೇಕ ಪ್ರಸಂಗಗಳು ಬೇರೆ ಬೇರೆ ಕಡೆ ಕಥೆಗಳಲ್ಲಿ ಬರ್ತಾವೆ. ಒಟ್ಟಂತೂ ಮನುಷ್ಯನಿಗೆ ಬಂದಿರುವ ಹಿಂದಿನ ಮುಂದಿನ ಎಲ್ಲಾ ಘಟನೆಗಳು ಕೂಡ ದೇವತೆಗಳಿಗೆ, ಭಗವಂತನಿಗೆ ತಿಳಿದಿರುತ್ತೆ ಅನ್ನೋದನ್ನು ನಾವು ಮರಿಬಾರದು. ವಿಶೇಷ ಗುಣಕರ್ಮ ವಿಷಯ ಏವ ಪ್ರಶ್ನ ವಿಷ್ಣು ಇತಿ ಸಂಬೋಧನಾತ್. ಆಗ ಧರ್ಮಾಂತರದ ವಿಷಯವನ್ನ ಭಾಷ್ಯದಲ್ಲಿ ನಿರೂಪಣೆ ಮಾಡಿದರೆ, ಕರ್ಮಗುಣ ವಿಶೇಷ ಅಥವಾ ವಿಶೇಷ ಗುಣಕರ್ಮ ವಿಷಯ ಪ್ರಶ್ನ ಕೋ ಭವಾನುಗ್ರ ರೂಪ ಅಂತ ಪ್ರಶ್ನೆ ಕೇಳುವುದರ ಮೂಲಕ ಇನ್ನೇನು ಗುಣಗಳನ್ನ, ಇನ್ನೇನು ಚಟುವಟಿಕೆಗಳನ್ನ ನೀನು ನಡೆಸುವವನಿದ್ದಿ, ನಿನ್ನೆ ಈ ವಿಶ್ವರೂಪದಿಂದ ಈಗ ನೀನು ತೋರಿಸಿರಿ. ಧೃತರಾಷ್ಟ್ರನ ಮಕ್ಕಳೆಲ್ಲ ಹಲ್ಲಿನಡೆಯಲ್ಲಿ ತಲೆ ಪುಡಿಯಾಗಿ ಸಿಲುಕಿರುವುದನ್ನ ನೀನು ತೋರಿದೆ. ಇನ್ನೇನೇನು ನೋಡ್ಲಿಕ್ಕಿದೆ, ಇನ್ಯಾರ್ಯಾರ ಬದುಕಿ ಕೊನೆಯಾಗುವುದನ್ನ ನೀನೀಗಾಗ್ಲೇ ನಿರ್ಧರಿಸಿ ಆಗಿದೆ, ಅದೆಲ್ಲವನ್ನು ಕೂಡ ನನಗೆ ಬಿಡಿಸಿ ಹೇಳು ಅನ್ನುವ ರೀತಿಯಲ್ಲಿ ಅವನ ಪ್ರಶ್ನೆ ಕಾಣಿಸ್ತಿದೆ. ಯಾಕೆಂದ್ರೆ ವಿಷ್ಣು ಅಂತ ಸಂಬೋಧನೆ ಮಾಡಿದ್ರಿಂದಾಗಿ ಅವನು ವಿಷ್ಣುವನ್ನ ಕುರಿತು ಮಾಡ್ತಾ ಇರುವ ಪ್ರಾರ್ಥನೆ ಮತ್ತೆ ಯಾರು ಅಂತ ಅನ್ನುವ ಪ್ರಶ್ನೆಗೆ ಹೊಂದುವುದಿಲ್ಲ ಅನ್ನುವುದು ಒಟ್ಟು ಆ ಶ್ಲೋಕದ ಭಾವ. ಮುಂದೆ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ರತೆ ಪಿತ್ವಾ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ. ಕಾಲೋಸ್ಮಿ ಲೋಕಕ್ಷಯಕೃತ್, ಈಗ ಪ್ರವೃದ್ಧನಾದ ನಾನು, ಬೆಳೆದು ನಿಂತಿರುವ ನಾನು, ಲೋಕಕ್ಷಯಕೃತ್, ಜಗತ್ತಿನ ಎಲ್ಲವನ್ನೂ ನನ್ನೊಳಗೆ ಸೆಳೆಯುವ, ಕಳೆಯುವ, ಕೂಡುವ ಕಾಲನಾಗಿದ್ದೇನೆ. ಯಾವಾಗ ಏನನ್ನ ಸೇರಿಸ್ಬೇಕೋ ಸೇರಿಸುವ ಕಾಲವಾಗಿದ್ದೇನೆ, ಯಾವಾಗ ಯಾವುದನ್ನ ಬಿಡಿಸ್ಬೇಕೋ ನಾನು ಬಿಡಿಸುವ ಕಾಲವಾಗಿದ್ದೇನೆ. ಲೋಕವನ್ನೇ ಕ್ಷಯಕೃತ್, ಲೋಕವನ್ನೇ ಮನೆ ಮಾಡಿಕೊಂಡು ನಿಂತಿದ್ದೇನೆ. ಕ್ಷಯ ಅಂದ್ರೆ ಮನೆ ಅಂತನೂ ಅರ್ಥ. ಲೋಕವನ್ನೇ ನಾಶ ಮಾಡುತ್ತೇನೆ, ಲೋಕವನ್ನೇ ಕಟ್ಟಿಕೊಂಡು ಕೊಡುತ್ತೇನೆ.
ಆದ್ರೆ ಅವನಿಗೆ ಕಟ್ಲಿಕ್ಕೂ ಗೊತ್ತು, ಒಡಿಲಿಕ್ಕೂ ಗೊತ್ತು, ಪ್ರಯೋಗವೂ ಗೊತ್ತು, ಉಪಸಂಹಾರವೂ ಗೊತ್ತು. ಆದ್ರಿಂದಾಗಿ ಅವನಿಗೆ ಏನ್ ಮಾಡಿದ್ರೂ ಕೂಡ ಅದಕ್ಕೆ ಸಮರ್ಥಿಸಿಕೊಳ್ಳಿಕ್ಕೆ ಬೇಕಿರುವಂತಹ ಶಕ್ತಿ ಇದೆ. ಬಲ ಇದ್ದವನು ಸಮರ್ಥಿಸಿಕೊಳ್ತಾನೆ ಅನ್ನುವ ಹಾಗಲ್ಲ. ಪ್ರತಿಯೊಂದು ವಸ್ತುವಿನ ಇತಿಮಿತಿಗಳನ್ನ ಅರಿತು ಅದನ್ನ ಹೇಗೆ ಜೀವನದಲ್ಲಿ ರೂಢಿಸಿಕೊಳ್ಬೇಕು, ನಡೆಸಿಕೊಳ್ಬೇಕು ಅಂತ ತಿಳಿದವನು. ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ. ಲೋಕಾನ್ ಸಮಾಹರ್ತುಂ, ಎಲ್ಲವನ್ನು ಒತ್ತಟ್ಟಿಗೆ ಸೇರಿಸುವುದಕ್ಕೋಸ್ಕರ ಈ ರೂಪವನ್ನು ನಾನು ತೊಡುತ್ತೇನೆ. ಎಲ್ಲ ಚಲ್ಲಾಪಿಲ್ಲಿ ಆಗಿರುತ್ತೆ. ಒಪ್ಪ ಓರಣವಾಗಿಸ್ಲಿಕ್ಕೋಸ್ಕರ ಮತ್ತೆ ಎಲ್ಲ ಬಟ್ಟೆಯನ್ನ ಮಿಷಿನ್ ನಲ್ಲೇ ಹಾಕಿ ಒಣಗಿಸಿ ಮಡಚಿ ವಾರ್ಡ್ರೋಬ್ ಅಲ್ಲಿ ಇಡುವುದು ಅನ್ನುವಂಥದ್ದನ್ನ ಮಾಡ್ಲಿಕ್ಕೋಸ್ಕರ ಹೇಗೆ ಪ್ರವೃತ್ತಿ ಆಗುತ್ತೋ ಹಾಗೆ ಇಡೀ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಎಲ್ಲ ಎಲ್ಲೆಲ್ಲೋ ಚದುರಿ ಹೋಗಿರುತ್ತೆ. ಈ ಕಾಲರೂಪದಿಂದ ಅದೆಲ್ಲವನ್ನು ಮತ್ತೆ ಒಂದು ಭಾಗದಲ್ಲಿ ಅದು ಎಲ್ಲೆಲ್ಲಿ ಡಬ್ಬಿಯಲ್ಲಿ ಸೇರ್ಬೇಕೋ ದವಸ ಧಾನ್ಯಗಳನ್ನ ಅಲ್ಲಲ್ಲಿ ಸೇರಿಸಿ ಮೊದಲಿನಂತಿಸುವುದಕ್ಕೋಸ್ಕರ ಇಹ ಪ್ರವೃತ್ತ. ಋತೇಪಿತ್ವಾನ ಭವಿಷ್ಯಂತಿ ಸರ್ವೇ. ನೀನ್ ಇಲ್ದೇ ಇದ್ರು ಕೂಡ ಈ ಯುದ್ಧದಲ್ಲಿ ನೀನೀಗ ಕೈ ಚೆಲ್ಲಿ ನಾನು ಯುದ್ಧ ಮಾಡಲ್ಲ ಅಂತ ಧನುಸ್ಸನ್ನ ಕೈ ಬಿಟ್ಟರೂ ಕೂಡ ಇವ್ರು ಯಾರು ಉಳಿಯಲ್ಲ, ಇವರನ್ನ ನಾನು ಉಳಿಸಲ್ಲ. ಯಾಕೆಂದ್ರೆ ಇವರಿಗೆ ಉಳಿಯುವ ಕಾಲದ ಬಲ ಇಲ್ಲ. ಆ ಕಾಲದ ಬಲ ಕೊಡುವವನು ನಾನು. ನಿನ್ನನ್ನ ಮಾಧ್ಯಮವಾಗಿ ಬಳಸಿಕೊಂಡಿದ್ದೇನೆ ಅನ್ನುವುದು ಬಿಟ್ರೆ ಋತೇಪಿತ್ವ, ನಿನ್ನನ್ನು ಹೊರತುಪಡಿಸಿಯೂ ಕೂಡ ಏತೆ ನ ಭವಿಷ್ಯಂತಿ, ಈ ಯಾರೂ ಕೂಡ ಉಳಿಯುವವರಲ್ಲ. ಯೇ ಅವಸ್ಥಿತ ಪ್ರತ್ಯನೀಕೇಶು ಯೋಧಾ. ಇಲ್ಲಿ ಎಷ್ಟು ಜನ ಯೋಧರಿದ್ದಾರೆ. ಪ್ರತಿ ಅನೇಕದಲ್ಲೂ ಸೈನ್ಯದಲ್ಲೂ ತುಂಬಿಕೊಂಡ ಪ್ರತಿ ವಿಭಾಗಗಳಲ್ಲಿ ಚದುರಿ ಹೋದಂತಹ ಎಲ್ಲ ರಾಜರ ಸೇನೆಗಳು ಕೂಡ ಯಾರಿಲ್ಲೆಲ್ಲ ನಾನು 1000 ವರ್ಷ ಬದುಕ್ತೇನೆ ಅಂತ ಭಾವಿಸಿ ಯುದ್ಧಕ್ಕಾಗಿ ನಿಂತಿದ್ದಾರೋ ಅಷ್ಟೂ ಜನರು ಕೂಡ ಯಾರು ಇಲ್ಲಿ ಉಳಿಯುವವರಲ್ಲ. ಇವ್ರು ಯಾರನ್ನು ನಾನು ಉಳಿಯಗೊಡಲ್ಲ. ಆಚಾರ್ಯರು ಇದಕ್ಕೆ ಕಾಲ ಶಬ್ದದ ವಿಷಯವನ್ನ ಇಲ್ಲಿ ನಿರೂಪಣೆ ಮಾಡುತ್ತಾರೆ. ಕಾಲ ಶಬ್ದೋ ಜಗದ್ಬಂಧನ ಛೇದನ ಜ್ಞಾನಾದಿ ಸರ್ವ ಭಗವದ್ ಧರ್ಮವಾಚಿ. ಕಾಲ ಶಬ್ದ ಅತ್ಯಂತ ಅದ್ಭುತವಾದ ಶಬ್ದ. ಅದು ಜಗತ್ತಿನ ಬಂಧನವನ್ನ ಹೇಳುತ್ತೆ, ಜಗತ್ತಿಗೆ ಛೇದನವನ್ನ ಹೇಳುತ್ತೆ, ಜಗತ್ತಿಗೆ ಜ್ಞಾನವನ್ನ ಕೊಡುವುದನ್ನು ಹೇಳುತ್ತೆ. ಹೀಗೆ ಭಗವಂತನ ಎಷ್ಟೆಲ್ಲ ಗುಣಗಳಿವೆ ಅಷ್ಟೆಲ್ಲ ಧರ್ಮವನ್ನ ಒಟ್ಟಿಗೆ ಪರಿಚಯಿಸುವಂತಹ ಸ್ವಭಾವವುಳ್ಳದ್ದು ಕಾಲ ಶಬ್ದ. ದೇವರನ್ನ ಕಾಲಾಯ ನಮಃ ಅಂತ ನಾವು ನೆನೆಯುವುದು ಅಂದ್ರೆ ಅನಂತ ಗುಣಗಳನ್ನು ಒಟ್ಟಿಗೆ ನೆನೆದ ಹಾಗಾಗುತ್ತೆ. ಯಾಕೆಂದ್ರೆ ಕಲಬಂಧನೆ ಅಂತ ಧಾತು ಇದೆ. ಆದ್ರಿಂದಾಗಿ ಕಾಲ ಅಂದ್ರೆ ಬಂಧಿಸುವವನು, ಕಲಚ್ಛೇದನೆ ಕತ್ತರಿಸುವವನು, ಪಾಪಗಳನ್ನ ಕತ್ತರಿಸಿ ಬಿಸಿಡುವವನು, ಅಜ್ಞಾನವನ್ನ ದೂರಗೊಳಿಸುವವನು. ಛೇದನ ಅಂತಂದ್ರೆ ತುಂಡರಿಸುವವನು. ಕಲಜ್ಞಾನೇ ಅರಿವು ನೀಡುವವನು. ಕಾಲ ಅನ್ನುವ ಶಬ್ದಕ್ಕರ್ಥ ಅರಿವು ಕೊಡುವವನು ಅಂತರ್ಥ. ಕಾಮಧೇನು ಕೊನೆಗೇನ್ ಹೇಳಿದ್ರು ಅಂದ್ರೆ, ನಿಮ್ ಕಾಮಧೇನು ಅಂದ್ರೆ ನೀವು ಯಾವ ಅರ್ಥ ಬಯಸಿ ಕಾಲ ಶಬ್ದ ಹೇಳ್ತೀರೋ ಆ ಅರ್ಥ ಕಾಲ ಶಬ್ದದಿಂದ ನಮಗೆ ತೆಗೆಯುವುದು ಸುಲಭ. ಹಾಗೆ ಕಾಲ ಅಂದ್ರೆ ಸಂಕಲನ, ಕಾಲ ಅಂದ್ರೆ ವ್ಯವಕಲನ, ಸೇರಿಸುವುದು ಅದೇ ಶಬ್ದದ ಅರ್ಥ, ಬಿಡಿಸುವುದು ಅದೇ ಶಬ್ದದ ಅರ್ಥ, ಕೂಡಿಸುವುದು ಅದೇ ಶಬ್ದದ ಅರ್ಥ. ಇತಿ ಪಠಂತಿ, ಹೀಗಲ್ಲವೇ ಕಾಲ ಶಬ್ದದ ಅರ್ಥವನ್ನು ಹಿರಿಯರು ಹೇಳಿದ್ದು. ಪ್ರಸಿದ್ಧಷ್ಟ ಸಶಬ್ದೋ ಭಗವತಿ, ಭಗವಂತನಲ್ಲಿ ಪ್ರಸಿದ್ಧ ಅನ್ನೋದನ್ನು ಹೇಳಬೇಕಾಗಿಲ್ಲ. ಬೇರೆ ಅರ್ಥದಲ್ಲೂ ಕೂಡ ಲೋಕದಲ್ಲಿ ಬಳಕೆ ಇದೆ ಅನ್ನೋದು ಹೌದು. ಕಾಲ ಅನ್ನುವುದು ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗದೆ ಇರುವಂತಹ ಒಂದು, ಹೇಗೆ ಭಗವಂತನನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ವೋ ಹಾಗೆ ಆ ಕಾಲ ಶಬ್ದ ವಾಚ್ಯವಾದಂತಹ ನಾವು ಟೈಮ್, ಸಮಯ, ಹೊತ್ತು ಏನ್ ಹೇಳ್ತೇವೋ, ಪುರುಸೊತ್ತು, ಅದಕ್ಕೂ ಕೂಡ ವ್ಯಾಖ್ಯಾನ ಮಾಡುವುದು ಕಷ್ಟ ಅಲ್ಲ, ಸಾಧ್ಯವೇ ಇಲ್ಲ. ನೀವು ಕಾಲ ಅಂದ್ರೆ ಏನು ಅಂತ ಹೇಳ್ತೀರಿ? ಅದು ಮಣ್ಣಿನ ಹಾಗ ಅಲ್ಲ, ನೀರಿನ ಹಾಗ ಅಲ್ಲ, ಗಾಳಿಯ ಹಾಗ ಅಲ್ಲ, ಬೆಂಕಿಯ ಹಾಗ ಅಲ್ಲ, ಆಕಾಶದಂತೆಯೋ ಅದೂ ಅಲ್ಲ. ಆಕಾಶ ಅಂದ್ರೆ ನೀವು ಹೀಗೆ ಒಂದು ದಿಕ್ಕನ್ನ ತೋರಿಸಿ ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ ಅಂತ ಹೀಗೆ ಹೇಳಲಿಕ್ಕೆ ಬರುತ್ತೆ. ಕಾಲ ನೀವು ಎಲ್ಲೂ
ಅದನ್ನ ಹಿಡಿದು ತೋರಿಸ್ಲಿಕ್ಕಾಗಲ್ಲ, ಬಡಿದು ತೋರಿಸ್ಲಿಕ್ಕಾಗಲ್ಲ, ಒಡೆದು ತೋರಿಸ್ಲಿಕ್ಕಾಗಲ್ಲ. ಏನ್ ಮಾಡಿದ್ರು ಅದನ್ನ ಪರಿಚಯಿಸುವುದು ಅಸಾಧ್ಯ ಅಸಾಧ್ಯ ಅಸಾಧ್ಯ. ದೇವರು ಕಾಲಶಬ್ದವಾಚಿ ಯಾಕೆ ಅಂದ್ರೆ ಅವನು ಹೀಗೇನೆ, ಅವನ್ನ ನಾವು ಆದ್ರೆ ಕಾಲಕ್ಕೆ ತನ್ನನ್ನು ತೋರಬೇಕು ಅಂತ ಬಯಕೆ ಬಂದ್ರೆ ಅದನ್ನು ತೋರಿಸ್ಕೊಳ್ಲಿಕ್ಕೆ ಬರಲ್ಲ. ಆದ್ರೆ ಭಗವಂತನಿಗೆ ತನ್ನನ್ನು ತಾನು ತೋರಬಲ್ಲ ಸಾಮರ್ಥ್ಯ ಇದೆ. ಈಗ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಅವ್ಯಕ್ತನಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ. ಕಾಲ ಎಂದೂ ಕೂಡ ಪ್ರಕಟಗೊಳ್ಳುವುದಿಲ್ಲ, ಆದ್ರೆ ಅದು ಇದೆ. ಕಾಲ ಕಳೆಯಿತು, ದುಃಖದ ಕಾಲ ಕಳೆಯಿತು, ಸುಖದ ಕಾಲ ಬರುತ್ತೆ, ಬಂದೇ ಬರುತ್ತಾವ ಸುಗ್ಗಿಯ ಕಾಲ. ಸುಗ್ಗಿ ಬರುತ್ತೆ ಅಂದ್ರೆ ಆ ಯಾವುದೋ ಒಂದು ಘಟನೆ ಕಾಲವನ್ನ ನೆನಪಿಸುತ್ತೆ, ಯಾವುದೋ ಒಂದು ವಸ್ತು ಕಾಲವನ್ನ ನಿರ್ಧರಿಸುತ್ತೆ. ಇದು ಗುಪ್ತರ ಕಾಲ, ಇದು ಮೌರ್ಯರ ಕಾಲ, ಇದು ಲಲಿತಾದಿತ್ಯರ ಕಾಲ, ಇದು ಕಾಶ್ಮೀರದ ಒಂದು ರಾಜರ ಪಡೆ ಇತ್ತು ಅಂತಹ ಕಾಲ. ಹೀಗೆ ಏನೇನೋ ವ್ಯಕ್ತಿಗಳನ್ನ, ವಸ್ತುಗಳನ್ನ, ಘಟನೆಗಳನ್ನ ಇಟ್ಟುಕೊಂಡು ನಾವು ಕಾಲವನ್ನ ಪರಿಚಯಿಸಬೇಕು. ಆದ್ರಿಂದ ಕಾಲ ಶಬ್ದ ಅನ್ನೋದು ನಾವು ಲೋಕದಲ್ಲಿ ಸಮಯಾರ್ಥದಲ್ಲಿ ಏನು ಬಳಸ್ತೇವೆ ಅದು ಒಂದರ್ಥ ಅಷ್ಟೇ, ಅದೇ ನಮಗೆ ಅಪರಿಚಿತ. ಇನ್ನು ಆ ಶಬ್ದದಲ್ಲಿ ಇನ್ನಷ್ಟು ಅರ್ಥಗಳನ್ನ ತುಂಬಿಕೊಂಡು ಭಗವಂತನನ್ನ ಅದು ಪರಿಚಯಿಸ್ಲಿಕ್ಕೆ ಹೊರಟಾಗ ಅದು ನಮಗೆ ಪೂರ್ತಿ ಅರಿವಿಗೆ ಬರುವ ಸಂಗತಿಯೋ ಅನ್ನುವುದು ಯೋಚಿಸಿದ್ರೆ ನಮಗಂತೂ ಅದನ್ನ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಿಯತಂ ಕಾಲಪಾಶೇನ ಬದ್ಧಂ ಶಕ್ರ ವಿಕಥಸೆ ಅಯಂ ಸ ಪುರುಷ ಶ್ಯಾಮೋ ಲೋಕಸ್ಯ ಹರತಿ ಪ್ರಜೋ. ಬದ್ಧ್ವಾ ತಿಷ್ಠತಿ ಮಾಂ ರೌದ್ರಃ ಪಶೂನ್ ರಶನಯಾ ಯಥಾ ಇತಿ ಮೋಕ್ಷಧರ್ಮೇ ವಿಷ್ಣುನಾ ಬದ್ಧಃ ಬಲಿರ್ವಕ್ತಿ. ನಿಯತಂ ಕಾಲಪಾಶೇನ ಬದ್ಧಂ ಶಕ್ರ ವಿಕಥಸೆ. ಬಲಿ ನಾರಾಯಣನಿಂದ ಬದ್ಧನಾಗಿ ಇಂದ್ರನತ್ರ ಮಾತಾಡ್ತಾನೆ, ಹೇ ಶಕ್ರ, ನೀನು ಕೂಡ ಕಾಲದ ಪಾಶದಿಂದ ಬದ್ಧನೆ, ನಾನೇ ಎಲ್ಲವನ್ನು ಮಾಡ್ತೇನೆ ಅಂತ ಅನ್ನೋದು ನಿನ್ನ ವಿಕಥನ, ನಿನ್ನ ಹೊಗಳಿಕೊಳ್ಳುವಿಕೆ, ಕೊಚ್ಚಿಕೊಳ್ಳುವುದು ಅಂತೇವಲ್ಲ. ಅಯಂಸ ಪುರುಷ ಶ್ಯಾಮ, ಅವನು ನಿಜವಾಗಿ ಎಲ್ಲವನ್ನ ಹಿಡಿದಿಟ್ಟವ, ಅವನಿಗೆ ಈ ಜಗತ್ತನ್ನ ಪಾಲಿಸುವ, ವರ್ಧಿಸುವ, ನಾಶಗೊಳಿಸುವ ಶಕ್ತಿ ಇದೆ. ಲೋಕಸ್ಯ ಹರತಿ ಪ್ರಜಾ, ಲೋಕಸ್ಯ ಪ್ರಜಾ ಹರತಿ ಕಹ ಶ್ಯಾಮ. ಅದು ಕಪ್ಪು ಅಂತ ಅನ್ನುವ ಅರ್ಥದಲ್ಲಿ ಕಾಲ ಶಬ್ದವನ್ನ ಮತ್ತೆ ಬಳಸಿದ್ದಾರೆ ಇಲ್ಲಿ. ಅವನು ಕಾಲ ಅಂದ್ರೆ ಶ್ಯಾಮ, ಕಪ್ಪು ಬಣ್ಣದ. ಯಾಕೆಂದ್ರೆ ಎಲ್ಲ ಬಣ್ಣಗಳು ಚದುರಿ ಒಂದಾದಾಗ ಅದು ಕಪ್ಪು ಬಣ್ಣಕ್ಕೆ ಬಂದು ನಿಲ್ಲುತ್ತೆ. ಎಲ್ಲ ಬಣ್ಣ ಮಸಿ ನುಂಗಿತು ಅನ್ನುವ ಹಾಗೆ ಇವನು ಕಪ್ಪು ಬಣ್ಣದವನಾಗಿ, ಅಂದ್ರೆ ಎಲ್ಲ ಬಣ್ಣ ಇರುವವನು ಕಪ್ಪು, ಎಲ್ಲಾ ಬಣ್ಣದಿಂದ ಕೂಡಿದವನು ಕಪ್ಪು ಅನ್ನುವ ಶಬ್ದದಿಂದ ನಾವು ಹೇಳುವಂಥದ್ದು. ಅಯಂಸ ಪುರುಷ ಶ್ಯಾಮ, ಒಂದು ಪಾಶ ಬಂಧನಕ್ಕೆ ಈಡು ಮಾಡುವವ ಕಾಲ, ಇನ್ನೊಂದು ಬಣ್ಣದಿಂದ ಕಪ್ಪಾದವ ಕಾಲ, ಇನ್ನೊಂದು ಬದ್ಧ್ವಾತಿಷ್ಠತಿ ಮಾಂ ರೌದ್ರ. ನೋಡು, ಇಡೀ ಜಗತ್ತನ್ನೇ ನನ್ನ ವಶದಲ್ಲಿ ನಿನ್ನನ್ನು ಸಹಿತ ಹಿಡಿದಿಡುವ ಸಾಮರ್ಥ್ಯ ಇದ್ದ ನನ್ನನ್ನು ಕೂಡ ಹಿಡಿದು ನಿಂತಿದ್ದಾನೆ ರೌದ್ರನಾಗಿ. ಪಶೂನ್ ರಶನಯ ಯಥ, ಹಸುಗಳನ್ನ ಹೇಗೆ ಹಗ್ಗದಲ್ಲಿ ಕಟ್ಟಿ ಎಳೀತಾನೋ ಹಾಗೆ ಈ ನಿನ್ನ ಕಾಲವನ್ನ ನಿನಗೆ ಒಪ್ಪಿಸಿ ನನ್ನ ಕಾಲವನ್ನ ಮುಂದೆ ದಕ್ಕಿಸ್ತೇನೆ ಅಂತ ಹೇಳುವ ಕಾಲನಿಯಾಮಕನಾದ ಶಕ್ತಿ ಅದು ಭಗವಂತ ಒಬ್ಬನೇ. ಕಾಲಕ್ಕೆ ಸರಿಯಾದ ವಿವರಣೆಯಿಂದ ನಮ್ಗೆ ಕೊಡ್ಲಿಕ್ಕೆ ಬರಲಿಲ್ಲ ಅಂದ್ರು ಆ ಕಾಲ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲರ ಜೊತೆಗೆ ಆ ಕಾಲ ಶಬ್ದದ ವ್ಯವಹಾರವನ್ನ ಸಸೂತ್ರವಾಗಿ ನಡೆಸಬಲ್ಲವ ಕಾಲ ನಿಯಾಮಕನಾದ ಪರಮಾತ್ಮ ಒಬ್ಬನೇ. ಕಾಲ ಪ್ರವರ್ತಕ, ಅವನನ್ನು ಯುಗಾಧಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನ ಅಂತ ಕರೀತಾರೆ. ಯುಗಾಧಿಕೃತ್ ಯುಗಾವರ್ತ, ಯುಗಗಳನ್ನ ತಿರುಗಿಸುವವ, ಯುಗಾದಿಗಳನ್ನ ಬರಮಾಡಿಕೊಳ್ಳುವವ, ಎಲ್ಲರ ಕಾಲವನ್ನು ನಿರ್ಧರಿಸುವವ. ಇಷ್ಟು ಕಾಲ ಬದುಕಬೇಕು, ಇಷ್ಟು ಕಾಲದಲ್ಲಿ
ಆತ ಇಷ್ಟು ಸಾಧನೆ ಮಾಡಬೇಕು, ಈ ಕಾಲಕ್ಕೆ ಅವನು ಪ್ರಾಣ ತೆರಬೇಕು. ಇದನ್ನೆಲ್ಲ ನಿಯಮಿಸುವವ ಭಗವಂತ. ನೀನೇನು ಸ್ವರ್ಗದ ಆಧಿಪತ್ಯವನ್ನು ಇಷ್ಟು ಕಾಲ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಿ, ಕಾಲದ ಪಾಶದಿಂದ ಹಿಡಿದಿಟ್ಟವ ನೋಡು ಹೇಗೆ ನಿನ್ನನ್ನು ಆ ಜಾಗದಲ್ಲಿ ಇನ್ನೂ 1 ವರ್ಷ ಹೆಚ್ಚು ಕೂತ್ಕೊಳ್ತೇನೆ ಅಂದ್ರೆ ನಿನ್ನನ್ನು ಬಿಡಲ್ಲ, ನಾನು 1 ವರ್ಷ ಮೊದಲು ಬಂದು ಕೂಡ್ತೇನೆ ಅಂದ್ರೆ ನನ್ನನ್ನು ಅವನು ಬರ್ಲಿಕ್ಕೆ ಬಿಡ್ಲಿಲ್ಲ. ಹಾಗಾಗಿ ಮುಂದೆ ಬಂದಾಗ ನನ್ನನ್ನು ತಡೆಯಲ್ಲ, ನಿನ್ನನ್ನು ತಡಿತಾನೆ. ಈಗ ನಿನ್ನನ್ನು ತಡಿಲಿಲ್ಲ, ನನ್ನನ್ನು ತಡೆದಿದ್ದಾನೆ. ಆದ್ರೆ ಕಾಲದ ವ್ಯವಸ್ಥೆಯನ್ನ ಸರಿಗೊಳಿಸುವ, ತೂಗಿಸುವ ಸರಿಯಾದ ವ್ಯವಸ್ಥೆ ಅವನಿಗೆ ಮಾತ್ರ ಇದೆ. ಅದನಿಗೆ ಅವನನ್ನ ಕಾಲ ಯಾವುದರ ಮೇಲೆ ಯಾರಿಗೆ ಹಿಡಿತಾ ಇದೆಯೋ ಅವನಿಗೆ ಆ ಹೆಸರು ಬರುತ್ತೆ ಅನ್ನೋದು ಶಾಸ್ತ್ರದಲ್ಲಿ ಸಹಜ ನಿಯಮ. ಅದನ್ನಾಗಿ ಕಾಲ ಶಬ್ದ ಕಾಲ ನಿಯಾಮಕನಾದ್ರಿಂದಲೂ ಬಂತು. 2-3 ಅರ್ಥ ಹಿಂದೆ ಹೇಳಿದ್ರು. ಬಂಧಿಸುವವನು ಅವನೇ, ಛೇದಿಸುವವನು ಅವನೇ, ಅರಿವನ್ನ ಕೊಡುವವನು ಅವನೇ. ಯಾಕೆಂದ್ರೆ ಈ ಕಾಲಕ್ಕೆ ತಾನೇ ಎನ್ನುವ ಜ್ಞಾನವೇ ಇಲ್ಲ. ಆದ್ರೆ ಭಗವಂತ ಅನ್ನುವ ಕಾಲಕ್ಕೆ ತಾನಿದ್ದೇನೆ ಅನ್ನುವ ಜ್ಞಾನ ಇದೆ. ಯಾಕೆಂದ್ರೆ ಕಲಜ್ಞಾನಿ. ವಿಷ್ಣು ಚ ಅಧೀಶ್ವರೇ ಚಿತ್ತಂ ಧಾರಯನ್ ಕಾಲ ವಿಗ್ರಹೇ. ಕಾಲ ವಿಗ್ರಹನಾದ ಅಂದ್ರೆ ಕಾಲವೇ ಸ್ವರೂಪನಾಗಿ ಇರುವಂತಹ ಭಗವಂತ, ಅವನಲ್ಲಿ ಮನಸ್ಸಿಟ್ಟಾಗ ನಮ್ಮ ಕಾಲ ಸರಿದೂಗುತ್ತೆ. ಕಾಲದ ವ್ಯವಸ್ಥೆ ಅನ್ನೋದು ಸರಿದೂಗುವುದಕ್ಕೆ ಭಗವಂತನನ್ನೇ ಶರಣಾಗಬೇಕು ಹೊರತು ನಾವು ಕಾಲವನ್ನು ಸರಿ ಮಾಡ್ತೇವೆ. ಅದಕ್ಕೆ ಯಾವಾಗ್ಲೂ ನಾವು ಕಾಲಾಯ ತಸ್ಮೈ ನಮಃ ಅನ್ನೋದು. ನಾವು ಯಾಕೆ ಹೇಳ್ತೇವೆ ಅಂತ ಆ ಶಬ್ದ ಗೊತ್ತಿಲ್ಲ. ತುಂಬಾ ಅದ್ಭುತವಾದ ನಾಮ ಭಗವಂತನಿಗೆ ಕಾಲ ಅನ್ನೋದು. ಕಾಲಾಯ ತಸ್ಮೈ ನಮಃ ಅನ್ನೋದು ಕೇವಲ ಕಾಲ ಕಳೆದು ಹೋಗುತ್ತೆ ಅನ್ನುವ ಅರ್ಥದಲ್ಲ. ಆ ಕಾಲವನ್ನ ಸರಿದೂಗಿಸುವವನೇ, ಆ ಕಾಲವನ್ನ ಬಲಿ ತೆಗೆದುಕೊಳ್ಳುವವನು ಅವನೇ. ಹಾಗಾಗಿ ಆ ಎಲ್ಲದಕ್ಕೂ ಒಡೆಯನಾಗಿರುವ ವಿಷ್ಣುವಿನಲ್ಲಿ ಎಲ್ಲದರೊಳಗೆ ಪ್ರವೇಶ ಮಾಡಿ ಸಂಸಾರದ ವಿಷವನ್ನ ಕಳೆಯುವಲ್ಲಿ ಬಹಳ ಚತುರನಾದಂಥವನಲ್ಲಿ, ಕಾಲ ವಿಗ್ರಹನಾದ ಭಗವಂತನಲ್ಲಿ ಚಿತ್ತಂ ಧಾರಯನ್, ಚಿತ್ತವನ್ನು ಇರಿಸಬೇಕು. ನೋಡಿ, ಆ ಕಾಲ ವಿಗ್ರಹೇ ಚಿತ್ತಂ ಧಾರಯನ್ ಅಂತಿದೆ. ಭಗವಂತನನ್ನ ಚಿಂತಿಸುವಾಗ ಯಾವಾಗ್ಲೂ ಕೂಡ ಕಾಲಸ್ವರೂಪ ಅಂತ ಚಿಂತಿಸಬೇಕು. ಅದಕ್ಕೆ ಕೃಷ್ಣ ಅಲ್ಲಿ ಸ್ಪಷ್ಟ ಹೇಳಿದ್ದು ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ಈ ಲೋಕದಲ್ಲಿ ನಾವು ಬಳಸುವ ಜಡವಾದ ಕಾಲದ ಚಿಂತನೆ ಏನಿದೆ, ಅದರ ನಿರ್ವಹಣೆ, ಅದರ ನಿರ್ಧಾರ ಯಾವಾಗ ಅದು ಹೇಗೆ ಸಾಗಬೇಕು ಅನ್ನೋದು ಅವನ ಕೈಯಲ್ಲಿದೆ. ಏನ್ ವಿಶೇಷ ಅಂದ್ರೆ ಅದು ಹೇಗಿದೆಯೋ ಹಾಗೆ ಅದನ್ನ ಪ್ರವೃತ್ತಿ ಮಾಡುವಂತಹ ಒಂದು ದೊಡ್ಡ ಗುಣ ಭಗವಂತನದ್ದಾದ್ರಿಂದ ತನಗ್ ಬೇಕಾದಂತೆ ಅದನ್ನ ತಿದ್ದುವುದಿಲ್ಲ, ತನಗ್ ಬೇಕಾದಂತೆ ಅದನ್ನ ಬದಲಾಯಿಸುವುದಿಲ್ಲ. ಇದು ಕಾಲರೂಪನಾದ ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕಾದದ್ದು. ಋತಂಚ ಸತ್ಯಂಚಾಭೀತ್ ಇತಿ ಚ ಶ್ರುತಿ. ಪ್ರವೃತ್ತ ಪರಿಪೂರ್ಣ ಅನಾದಿರ್ವ. ಅಲ್ಲಿ ಪ್ರವೃದ್ಧ ಅನ್ನುವ ಶಬ್ದ ಬಂತು. ಒಂದರ್ಥ ಬೆಳೆಯುವವನು ಅಂತ ಅಲ್ಲ. ದೇವರು ಬೆಳೆಯುವುದು ಅಂದ್ರೆ ಹಾಗಾದ್ರೆ ಇಲ್ಲಿ ತನಕ ಬೆಳೆದಿರ್ಲಿಲ್ವಾ ಅಂದ್ರೆ ಅದಕ್ಕೆ ಹೇಳಿದ್ರು ಪ್ರವೃದ್ಧ ಅಂದ್ರೆ ಹಾಗಲ್ಲ, ಪರಿಪೂರ್ಣ ಅಂತ ಅರ್ಥ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ನಾನು ಇಡೀ ಜಗತ್ತನ್ನ ಕೊನೆಗೊಳಿಸ್ತೇನೆ ಅಂತಂದ್ರೆ ನನಗೇನೋ ಲಾಭ ಇದೆ ಅಂತಲ್ಲ. ನಾನು ಈಗಾಗ್ಲೇ ಪ್ರವೃದ್ಧ, ಪರಿಪೂರ್ಣನಾಗಿದ್ದೇನೆ. ನುಂಗುತಿ ಯಾಕೆ ಅಂದ್ರೆ ಹಸಿವಾಗಿದೆ, ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಲ್ಲ. ಅದರ ಯಥಾಸ್ಥಿತಿಯನ್ನ ತಂದು ನಿಲ್ಲಿಸಿದ್ರೆ ಮತ್ತೊಮ್ಮೆ ಸೃಷ್ಟಿಗಾಗುವಾಗ ಸುಲಭ ಆಗತ್ತೆ. ಲೆಕ್ಕಾಚಾರ ಎಲ್ಲ ಆಗಾಗ್ಲೇ ಮುಗಿಸಿಬಿಟ್ರೆ ನಾಳೆ ಇರುತ್ತೆ ಮನಸ್ಸು. ಇನ್ನು 4 ದಿವಸದ ಹಾಗೆ ಬಾಕಿ ಉಳಿಸ್ಕೊಂಡ್ರೆ 10 ದಿವಸಕ್ಕಾಗುವಾಗ ಅಯ್ಯೋ ಅಷ್ಟು ದಿವಸದ ಲೆಕ್ಕ ಯಾಕೆ ಅದನ್ನ ಖರ್ಚು ಮಾಡಿದ್ದೇವೆ ಅಂತಾನೆ ಗೊತ್ತಾಗದೆ ಒದ್ದಾಡುವ ಸ್ಥಿತಿ ಬರುತ್ತೆ. ದೇವರು ಬಹಳ ಶಿಸ್ತು. ಅಲ್ಲಲ್ಲಿಯೇ ಆ ಕಾರ್ಯಗಳನ್ನು ಮುಗಿಸಿ ಮರು ಕಾರ್ಯಕ್ಕೆ ಸಿದ್ಧನಾಗುವಾಗ ಎಲ್ಲವೂ ಹಸನಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಹಾಗಾಗಿ ಭಗವಂತ ಅನಾದಿಯಾಗಿ ಮೊದಲಿನಿಂದಲೂ ಇದು ಅವನ ಸಹಜ ಸ್ವಭಾವ. ಅನಾದಿಹಿ ಅನ್ನುವುದು ಒಂದು ಪ್ರವೃದ್ಧ ಶಬ್ದದ ಅರ್ಥ. ಅಂದ್ರೆ ಈಗಾಗಲೇ ಪ್ರವೃದ್ಧವಾಗಿ ತುಂಬಿಕೊಂಡಾದದ್ದು, ಇವತ್ತು ಪ್ರವೃದ್ಧ ಅಲ್ಲ, ಅನಾದಿ ನಿತ್ಯವಾದ ಪ್ರವೃದ್ಧಿಯ ಗುಣವುಳ್ಳವ. ಋತಂಚ ಸತ್ಯಂಚ ಅಭೀತ್. ಅಭೀಧಾತ್ ಇತಿ ಶ್ರುತಿ. ಈ ನಿತ್ಯದ ಅಘಮರ್ಷಣದ ಪ್ರಾರ್ಥನೆಯನ್ನು ಮಾಡುವಾಗ ಈ ಮಂತ್ರದಲ್ಲಿ ಸೃಷ್ಟಿಯನ್ನ ಭಗವಂತ ಹೇಗೆ ಮಾಡ್ತಾನೆ, ಪ್ರಳಯವನ್ನು ಹೇಗೆ ಮಾಡ್ತಾನೆ ಅಂತ ಸೃಷ್ಟಿ ಮಾಡುವಾಗಂತೂ
ವೇದಗಳನ್ನು ತಂದ ಬಗೆ ಹೇಗೆ, ಜೀವಗಳನ್ನು ತಂದ ಬಗೆ ಹೇಗೆ ಅಂತ ಆ ಮಂತ್ರ ಹೇಳುತ್ತೆ. ಏತನ್ ಮಹತ್ ಭೂತಮನಂತಂ ಇತಿ ಚ. ಈ ಭಗವಂತ ಅನಂತ. ಭೂತ ಅಂದ್ರೆ ಹಿಂದೆ ಆಗಿ ಹೋದದ್ದು, ಅನಂತ ಅಂದ್ರೆ ಮುಂದೆ ಕೊನೆ ಇಲ್ಲದ್ದು. ಇದು ಮಹತ್. ಎಷ್ಟು ಮಹತ್ ಅಂದ್ರೆ ಇದು ಎಷ್ಟು ಹಿಂದಿಂದ ಹೋಗ್ತೀವೋ ಅಷ್ಟು ಹಿಂದೆಯೂ ಇದೆ. ಈ ಭೂತ ಇದೆಯಲ್ಲ, ಏಕೋ ವಿಷ್ಣುರ್ ಮಹದ್ ಭೂತಂ, ಇದು ಉಳಿದ ಭೂತಗಳ ಚಿಲ್ಲರೆ ಭೂತಗಳು. ಈ ಭಗವಂತ ಅನ್ನೋದು ಮಹದ್ಭೂತ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ ತ್ರೀನ್ ಲೋಕಾನ್ ಭೂತಾತ್ಮ ಭುಂಕ್ತೆ ವಿಶ್ವಭುಕ್ ಅವ್ಯಯ. ಎಷ್ಟು ತಿಂದ್ರು ಅವನು ಬದಲಾಗಲ್ಲ, ಎಷ್ಟು ತಿಂದ್ರು ಅವನಲ್ಲಿ ವಿಕಾರ ಆಗಲ್ಲ, ಎಷ್ಟು ತಿಂದ್ರು ಅವನಿಗೆ ಇದೊಂಚೂರು ಬೇಕಿತ್ತು ಅಂತ ಕಡಿಮೆ ಆಯ್ತು ಅಂತ ಅನ್ಸಲ್ಲ. ಕೆಲವೊಂದು ಸರ್ತಿ ನಮ್ಮಲ್ಲಿರುವ ಅವ್ಯವಸ್ಥಿತವಾದ ಚಿತ್ತ ಅವನಲ್ಲಿ ಇಲ್ಲ ಅನ್ನೋದನ್ನ ಜ್ಞಾಪಿಸುವುದಕ್ಕೋಸ್ಕರ ಅವನನ್ನ ಮಹದ್ಭೂತ. ಅವನು ಈಗಾಗ್ಲೇ ಭೂತ ಅಂದ್ರೆ ಎಲ್ಲರನ್ನು ಭೂತಿಯನ್ನ ಪಡೆದಾದದ್ದು, ಇನ್ನು ಇದರಲ್ಲಿ ಬೆಳೆಯುವುದು, ಇನ್ನು ಇಲ್ಲಿ ತುಂಬಿಕೊಳ್ಳುವುದು ಅಂತೇಳಿ ಈ ಪ್ರವೃದ್ಧ ಅನ್ನೋ ಶಬ್ದಕ್ಕೆ ನಾವು ಈಗ ವೃದ್ಧಿ ಆದದ್ದು ಅಂತ ಅರ್ಥ ಮಾಡಬಹುದಲ್ವಾ? ಇಲ್ಲ, ಬೇರೆ ಕಡೆ ಈ ಮಾತಿಗೆ ಬೇರೆ ಅರ್ಥವನ್ನ ನಾವು ಹೇಳಲೇಬೇಕಾಗುತ್ತೆ. ಪ್ರವೃದ್ಧ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಹೇಳಲೇಬೇಕು. ಲೋಕದಲ್ಲಿ ಈಗ ಬೆಳೆದವ ಅನ್ನುವ ಅರ್ಥದಲ್ಲಿ ಇಲ್ಲ. ಭೂತಂ ಮಹತ್, ಇದು ಬಹಳ ಹಿಂದಿನಿಂದಲೂ ಕೂಡ ಮಹತ್, ದೊಡ್ಡದೇ ಆಗಿದೆ. ಮುಂದೆಯೂ ಕೂಡ ಅದೇ ರೀತಿ ಅದು ಪರಿಪೂರ್ಣವಾಗಿಯೇ ಇರುತ್ತೆ, ಯಾಕೆಂದ್ರೆ ಅದಕ್ಕೆ ಕೊನೆ ಇಲ್ಲ. ಪ್ರವಿಷ್ಣುರಸ್ತು ತವಸಸ್ತವೀಯಾನ್ ದ್ವೇಷಂ ಹ್ಯಸ್ಯ ಸ್ಥವಿರಸ್ಯ ನಾಮ. ಮತ್ತೊಂದು ಮಂತ್ರದ ಪ್ರವಿಷ್ಣುರಸ್ತು ತವಸಸ್ತವೀಯಾನ್. ತವಸಃ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ, ತವೀಯಾನ್ ನೀವು ಎಷ್ಟು ಚಿಕ್ಕದು ಅಂತ ಹೇಳ್ತಿರೋ ಅಷ್ಟು ಚಿಕ್ಕ ಸ್ಥಿತಿಯಲ್ಲೂ ಅವನಿದ್ದಾನೆ. ಅಷ್ಟು ಸಣ್ಣವನು ಹೌದವನು, ಅಷ್ಟು ಸೂಕ್ಷ್ಮವೂ ಹೌದವನು. ಸ್ಥವಿರಸ್ಯ ನಾಮ, ಇನ್ನು ಜಗತ್ತಿನಲ್ಲಿ ಅತ್ಯಂತ ಸ್ಥವಿರ, ಹಳಬ, ದೊಡ್ಡವ, ಇವನನ್ನ ಮೀರಿದವ ಮತ್ತೊಬ್ಬ ಇಲ್ಲ, ವಯಸ್ಸಾದವನು ಅಂತ ನೀವು ಯಾರನ್ನಾದ್ರೂ ತೋರಿಸಿದ್ರೆ ಅಸ್ಯ ಸ್ಥವಿರಸ್ಯ ನಾಮ, ಇದೇ ಮುದುಕನ ಹೆಸರು ಬರುತ್ತೆ. ಅತ್ಯಂತ ಎಳೆಯವನ ಹೆಸರು ಇವನದ್ದೇ ಆಗಿರುತ್ತೆ. ಅದಕ್ಕೆ ದೇವರಿಗೊಂದು ಹೆಸರಿದೆ, ಪರೋವರಿಯಾನ್. ಅವನು ಮೊದಲು ಹುಟ್ಟಿದವರಿಗೆ ನಂತರ ಹುಟ್ಟಿದವನ ಕಾಣ್ತಾನೆ, ನಂತರ ಹುಟ್ಟಿದವರಿಗೆ ಮೊದಲು ಹುಟ್ಟಿದವನ ಕಾಣ್ತಾನೆ. ಅವನು ಮೊದಲಿಗರಿಗೆ ಮೊದಲಿಗ, ಹಳಬರಿಗೆ ಹಳಬ, ಹೊಸಬರಿಗೆ ಹೊಸಬ. ಅವನು ಎಲ್ಲವೂ ಹೌದು. ಅವನು ತಮ್ಮ ಆಗಬೇಕು ಅಂತ ಬಯಸುವವರಿಗೆ ಭಗವಂತ ತಮ್ಮನಾಗಿ ಸಿಗ್ತಾನೆ, ಅಣ್ಣನಾಗಿ ಬೇಕು ಅಂತ ಬಯಸುವವರಿಗೆ ಅಣ್ಣನಾಗಿ ಸಿಗ್ತಾನೆ. ಅಂದ್ರೆ ಸ್ಥಾನದಲ್ಲಿ ಭಗವಂತ ನಂತರವೂ ಅನೇಕ ರೂಪಗಳನ್ನು ತೊಟ್ಟಿದ್ದಾನೆ. ಯಾವುದೇ ವಸ್ತುವಿಗೆ ಅಥವಾ ವ್ಯಕ್ತಿಗೆ ಪೂರ್ವದಲ್ಲೂ ಕೂಡ ಅಷ್ಟೇ ಪೂರ್ವದಲ್ಲಿ ಆತ ಹಿರಿಯಣ್ಣನಾಗಿ ಒದಗಿ ಬರ್ತಾನೆ. ಅವನು ತವಸಸ್ತವೀಯ ಸಹ ವಿಷ್ಣು, ಚಿಕ್ಕವರಲ್ಲಿ ಅತ್ಯಂತ ಚಿಕ್ಕವ, ವಾಮನನಾಗಿ ಕಾಣಿಸಿಕೊಂಡ. ಅಜಗನ್ಯೋ ಜಗನ್ಯಜಃ ಸ್ಥವಿರಸ್ಯ, ವಯಸ್ಸಾದವರಲ್ಲಿ ಎಲ್ಲರಿಗಿಂತ ಹಿರಿಯ. ಯುವಾಂ ಯುವಾನೋ ಸತತಂ ಯುವಯೋರ್ನ ವಯೋಧಿಕ. ನೀವಿಬ್ಬರು ಗಂಡ ಹೆಂಡಿರು ಜಗತ್ತಿನಲ್ಲಿ ಎಲ್ಲರಿಗಿಂತ ಅತ್ಯಂತ ಹೆಚ್ಚಿನ ದೊಡ್ಡ ದಾಂಪತ್ಯದ ಬದುಕನ್ನ ಕಳೆದ ಹಳಬರೂ ಹೌದು. ಯುವಾಂ ಯುವಾನೋ, ನೀವು ಅತ್ಯಂತ ಹೊಸಬರೂ ಹೌದು. ಈಗ ಮದುವೆಯಾದವರಲ್ಲೂ ಕೂಡ ಅದೇ ಅಭಿವ್ಯಕ್ತಿಯನ್ನ ಗೊಳಿಸುವುದಕ್ಕಾಗಿ ನೀವು ಹೊಸ ಚಿತ್ರಣಕ್ಕೂ ಕೂಡ ಒಗ್ಗಿ ಆ ಬದುಕನ್ನೇ ಆ ದಾಂಪತ್ಯದ ಹೊಸ ಪೀಳಿಗೆಗೂ ಕೊಡ್ತೀರಿ. ಹಳೆಯ ದಾಂಪತ್ಯದ ಸೌಖ್ಯವನ್ನು ಅನುಭವಿಸಿ ಅವರಿಗೂ ಆ ಹಳೆಯ ಕಾಲದ ದಾಂಪತ್ಯದ ಸೌಖ್ಯವನ್ನೇ ನೀವು ಕೊಟ್ಟವರಿದ್ದೀರಿ ಅಂತ. ಹೀಗೆ ಅವರಿಬ್ಬರ ಜೊತೆಗಿನ ಚಿತ್ರಣವನ್ನ ಮಾಡುವಾಗಲೂ ಅವರು ಅತ್ಯಂತ ಹಳಬರಿಗೆ ಹಳಬರೂ ಹೌದು, ಹೊಸಬರಿಗೆ ಹೊಸಬರು ಹೌದು. ನತು ವರ್ಧನಂ, ಹೊರತು ಈಗ ವರ್ಧನ ಅಂದ್ರೆ ಅದು ವರ್ತಮಾನಾರ್ಥಕವಾದ ಪ್ರತ್ಯಯ. ಈಗ ಬೆಳೀತಾ ಇರುವುದಲ್ಲ ದೇವರು. ನಾವು ಈಗ ಕೊಟ್ಟು ದೇವರಿಗೆ ನೈವೇದ್ಯ ಹಾಕಿದ್ರಿಂದ ಹೊಟ್ಟೆ ತುಂಬಿತು, ಅಥವಾ ನಾವು ಈಗ ಅಲಂಕಾರ ಮಾಡಿದ್ರಿಂದ ದೇವರು ಚಂದ ಕಂಡ, ಅಥವಾ ನಾವು ಈಗ ಯಾವುದೋ ಒಂದು ಸ್ತೋತ್ರ ಮಾಡಿದ್ರಿಂದ ಹೊಸದಾಗಿ ಅವನು ಇಲ್ಲಿ ತನಕ ಕೇಳದ ಶಬ್ದವನ್ನ ಕೇಳಿ ನನಗಾಗಿ ಇಂತಹ ಶಬ್ದವನ್ನ ಮಾಡಿ ನನ್ನ ನಿಜವಾದ ಗುಣವನ್ನ ಪ್ರಕಟಿಸಿದವ, ಇಲ್ಲಿಗಿಂತ ಮೊದಲು ಯಾರೂ ಕೂಡ ಇಂತಹ ಸ್ತೋತ್ರ ಮಾಡಿರ್ಲಿಲ್ಲ ಅನ್ನುವ ಹೊಸತನ ಅನ್ನೋದು ಅವನಿಗಿಲ್ಲ. ನಿಜವಾಗಿ ಈ ರೀತಿ ಎಲ್ಲವೂ ಗೊತ್ತಿರುವಾಗ ಎಷ್ಟು ಬೋರ್ ಆಗ್ಬೇಕಲ್ವಾ ಬದುಕು. ವಿಚಿತ್ರ ಏನು ಅಂದ್ರೆ ಎಲ್ಲ ಗೊತ್ತಿದ್ರು ಅವನಿಗೆ ಬೋರ್ ಆಗಲ್ಲ, ಎಲ್ಲ ಗೊತ್ತಿದ್ರು ಅವನಿಗೆ ಬೇಜಾರಾಗಲ್ಲ. ಎಲ್ಲವನ್ನು ಇನ್ನಷ್ಟು ಹೆಚ್ಚು ಆಸ್ಥೆಯಿಂದ ಮಾಡಿದ್ರೆ. ನಮ್ಗೆ ಅಕಸ್ಮಾತ್ ಒಂದು ಸಿನಿಮಾ ನೋಡುವಾಗ
ಅದು ಮೊದಲೇ ನೋಡಿದ್ದ ಸಿನಿಮಾ ಆಗಿದ್ರೆ ಎರಡನೇ ಬಾರಿ ನೋಡುವಾಗ ಮೊದಲು ನೋಡಿದ ದೃಷ್ಟಿಯಿಂದಲೇ ಮತ್ತೆ ನೋಡ್ಲಿಕ್ಕೆ ಮನಸ್ಸು ಬರಲ್ಲ. ಇನ್ನೇನೇನು ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ ಅಂತ ತರ್ಲೆ ಯೋಚನೆಗಳನ್ನು ಮಾಡ್ತಾ ನಾವು ಅನಿವಾರ್ಯವಾಗಿ ನೋಡ್ಲೇಬೇಕಾದ ಸ್ಥಿತಿ ಬಂದ್ರೆ ಎರಡನೇ ಸಲ ಹಾಗೆ ನೋಡ್ತೇವೆ. ಮೂರನೇ ಸಲ ನೋಡುವ ಪ್ರಸಂಗ ಬಂತು, ನೋಡಕ್ಕೆ ಸಾಧ್ಯ ಇಲ್ಲ ಅದು ಹಾಗಿರುವಂತದ್ದು. ಆದ್ರೂ ಯಾರೋ ಒಬ್ಬರ ಒತ್ತಾಯಕ್ಕೆ ನೋಡ್ತಿರ್ತೇವೆ. ಆಗ ನಾವು ಇದನ್ನು ಹೀಗ್ ಮಾಡಿದ್ರೆ ಹೇಗಿರ್ತಿತ್ತು ಅಂತ ನಾವು ನಮ್ಮ ಕಲ್ಪನೆಯೊಟ್ಟಿಗೆ ಅದನ್ನು ನೋಡ್ತಿರ್ತೇವೆ. ಇದು ಒಂದ್ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು, 10 ಸಲ ನೋಡಿದ್ವಿ. ನಾವು 10 ಸಲ ನೋಡುವಾಗ್ಲೂ ನಮಗೆ ಎಷ್ಟೋ ಸರ್ತಿ ನಿದ್ದೆನೆ ಬಂದಿರುತ್ತೆ. ಆದ್ರೆ ಭಗವಂತ ಏನಾಗತ್ತೆ ಅನ್ನುವ ಪ್ರತಿಯೊಂದು ಘಟನೆಯನ್ನು ಕೂಡ ಇಂಚಿಂಚು ತಿಳಿದವನಾಗಿ, ಅದು ಅಷ್ಟು ಕಾಂಪ್ಲಿಕೇಟೆಡ್, ಇಲ್ಲಿಂದ ನೋಡಿದ್ದು ಅಲ್ಲಿಗೆ ಮಿಸ್ ಆಗಬಾರ್ದು, ಮಿಕ್ಸ್ ಆಗಿ ಇನ್ನೊಂದ್ ಕಡೆಗೆ ಅದು ಬಾಧಕ ಆಗ್ಬಾರ್ದು. ಆದ್ರೆ ಅದನ್ನ ಅಲ್ಲಿಯೇ ಜೋಡಿಸ್ಬೇಕು, ಹಾಗೇ ಜೋಡಿಸ್ಬೇಕು. ಹೀಗಿರುವ ಇಡೀ ವಿಚಿತ್ರವಾದ ಜಗತ್ತಿನ ಎಲ್ಲ ಸಂಗತಿಗಳನ್ನ ತಿಳಿದೂ ಕೂಡ ಅತ್ಯುತ್ಸಾಹದಿಂದ ಆ ಕಾಲದಲ್ಲಿ ಆ ಜೀವಕ್ಕೆ ಕೊಡಬೇಕಾದ ಸೌಖ್ಯದಲ್ಲಿ ಸ್ವಲ್ಪವೂ ಕೂಡ ಕಡಿಮೆ ಮಾಡದೆ ಅದರ ಯೋಗ್ಯತೆಗೆ ಕರ್ಮಕ್ಕೆ ತಕ್ಕಂತೆ ಬೆಳೆಸುವಂತಹ ಕಾಲರೂಪನಾದ ಭಗವಂತನನ್ನ ನಾವು ಎಷ್ಟು ಚಿಂತಿಸಿದ್ರು ಕಮ್ಮಿ. ಅವನು ಬೆಳೆಯುವುದಿಲ್ಲ ಅನ್ನೋದನ್ನ ನೀವು ಹೇಳಿದ್ರಿ. ನಿಮ್ಗೆ ಹೇಗ್ ಗೊತ್ತು? ಬೆಳಿಬಹುದಲ್ವಾ? ನೀವು ಸುಮ್ನೆ ನಿಮ್ಮ ದೇವರು ದೊಡ್ಡವನು ಅನ್ನೋದಕ್ಕೋಸ್ಕರ ಅವನು ಬೆಳೆಯಲ್ಲ ಅಂತ ನೀವು ಹೇಳಬಹುದು. ಆದ್ರೆ ಬೆಳೆಯುವ ವಿಷಯ, ಕೃಷ್ಣ ಬೆಳೆದು ದೊಡ್ಡವನಾದ, ರಾಮಚಂದ್ರ ವವೃಧೆ, ಅವನು ಬೆಳೆದು ಯುವಕನಾದ ಅನ್ನುವ ರೀತಿಯ ಮಾತುಗಳನ್ನು ನಾವು ಭಾಗವತ ಪುರಾಣಗಳಲ್ಲಿ, ಮಹಾಭಾರತಾದಿ ಕಥೆಗಳಲ್ಲಿ, ಇತಿಹಾಸದ ಪುಟಗಳಲ್ಲಿ ಕಾಣ್ತೇವಲ್ವಾ? ಅಂದ್ರೆ ಅದು ಲೋಕದಲ್ಲಿ ಕಾಣುವ ಸಂಗತಿಯನ್ನು ಹೇಳಿದ್ದು, ಆಗುವ ಸಂಗತಿಯನ್ನು ಹೇಳಿದ್ದಲ್ಲ. ಯಾಕೆ ಅಂದ್ರೆ ವೇದ ಏನು ಹೇಳುತ್ತೋ ಅದಕ್ಕೆ ತಕ್ಕಂತೆ ನಾವು ಪುರಾಣಗಳಲ್ಲಿ ವಿವರಣೆಯನ್ನ ಅರ್ಥ ಮಾಡಿಕೊಳ್ಬೇಕು. ನಾಸೌ ಜಜಾನನ ಮರಿಷ್ಯತಿ ನೈಧತೆ ಸೌ, ಇದು ಭಾಗವತದಲ್ಲೇ ಬಂದ ಮಾತು. ನಾಸೌ ಜಜಾನ, ಈತ ಹುಟ್ಟಲಿಲ್ಲ. ನಾಸೌ ಮರಿಷ್ಯತಿ, ಈತ ಸಾಯುವುದಿಲ್ಲ. ನ ಏಧತೆ, ಇವನು ಬೆಳೆಯುವುದಿಲ್ಲ. ಮತ್ತೆ ಸದಾ ಬೆಳೆದವನು ಕಣ್ಣಿಗೆ ನಮಗೆ ಬೆಳೆದವನಂತೆ ಕಾಣ್ತಾನೆ ಅಷ್ಟೇ. ನ ಏಧತೆ ಅಸೌ, ಇದು ಭಾಗವತದಲ್ಲೇ ಬಂದ ಮಾತು. ಯಸ್ಯ ದಿವ್ಯಂ ಹಿ ತತ್ ರೂಪಂ ಹೀಯತೆ ವರ್ಧತೆ ನ ಚ. ಮೋಕ್ಷ ಧರ್ಮ ಪರ್ವದಲ್ಲಿ ಯಾರಿಗೆ ದಿವ್ಯವಾದ ಚಕ್ಷುಸ್ಸಿದೆ, ಪುಟ್ಟ ಮಗುವಿದ್ದಾಗಲೇ ದೇವಕಿ ವಸುದೇವನಿಗೆ ಆ ಸಮದ್ಭುತಂ ಬಾಲಕಂ ಅನ್ನುವ ರೂಪ ಅದು ವ್ಯಾಪ್ತವಾದ ಭಗವಂತನ ಸಾಕ್ಷಾತ್ ಮೂಲ ರೂಪದಂತೆ ಕಾಣಿಸಿತು. ಅದನ್ನು ಪುಟ್ಟ ಮಗುವಾಗಿ ಅಷ್ಟೇ ಗಮನಿಸ್ಲಿಲ್ಲ, ಎತ್ತರಕ್ಕೆ ಬೆಳೆದು ನಿಂತ ಇಡೀ ಜಗತ್ತನ್ನ ತುಂಬಿಕೊಂಡ ತತ್ವವಾಗಿಯೇ ವಸುದೇವ ದೇವಕಿಯರು ಕಂಡರು ಅನ್ನುವ ಮಾತಲ್ಲಿ ಬರುತ್ತೆ. ದಿವ್ಯಂ ಹಿತದ್ಯಸ್ಯ ರೂಪಂ ಹೀಯತೆ ವರ್ಧತೆ ನಚ. ದಿವ್ಯವಾದ ರೂಪ ಯಾವತ್ತು ನ ಹೀಯತೆ ನ ವರ್ಧತೆ. ದೇವತೆಗಳ ದೃಷ್ಟಿಯಲ್ಲಿ ಭಗವಂತನ ರೂಪ ಯಾವತ್ತೂ ಕೂಡ ವಯಸ್ಸಾಯಿತು ದೇವರಿಗೆ, ಈಗ ಮೊದಲಿನ ಹಾಗೆ ನಡಿಲಿಕ್ಕಾಗಲ್ಲ, ಮೊದಲಿನ ಹಾಗೆ ನೋಡ್ಲಿಕ್ಕಾಗಲ್ಲ, ಮೊದಲಿನಷ್ಟು ನೆನ್ಪುಳಿಯಲ್ಲ, ಮೊದಲಿನಷ್ಟು ದೇಹದಲ್ಲಿ ತಾಕತ್ತಿಲ್ಲ, ಶತ್ರುಗಳ ಎದುರುಗಡೆ ಯುದ್ಧ ಮಾಡುವಾಗ ಯಾಕೋ ಬೇಡ, ಸುಸ್ತಾಗ್ತಾ ಇದೆ ಅಂತ ಔದಾಸೀನ್ಯ ಬರ್ತಾ ಇದೆ, ವಯೋಸಹಜವಾದ ರೋಗಗಳಿಂದ ಬದುಕು ಮುಕ್ತಾಯಗೊಳಿಸುವಂತಹ ಲೋಕದ ಮಂದಿಯ ರೀತಿಯ ಜೀವನ ಭಗವಂತನದ್ದಲ್ಲ ಅಂತ ಮೋಕ್ಷ ಧರ್ಮದಲ್ಲಿ ವರ್ಧತೆ ನಚ, ದೇವರು ಕಳ್ಕೊಳ್ಳುವುದೂ ಇಲ್ಲ, ನಚ ಹೀಯತೆ, ರೂಪವನ್ನ ಮಿಸ್ ಮಾಡ್ಕೊಳ್ಳೋದು ಇಲ್ಲ. ಅದೊಂದು ರೂಪ ಅವಾಗ ತಗೊಂಡಿದ್ದು ಬಹಳ ಚೆನ್ನಾಗಿತ್ತು, ಈಗ ಯಾಕೋ ಅದು ಮೊದಲಿನ ತರ ಆ ದಿವಸ ಹೇಗ್ ಮಾಡಿದ್ನೋ ಹಾಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ನಾವು ಎಷ್ಟೋ ಸರ್ತಿ ನಮ್ಮ ಹಿಂದಿನ ನಟನೆಯನ್ನು, ಹಿಂದಿನ ವರ್ತನೆಯನ್ನು ಇವತ್ತು ಮರುಕಳಿಸಲು ಪ್ರಯತ್ನಿಸಿ ಸೋತು ಬಿಡ್ತೇವೆ. ಆದ್ರೆ ಭಗವಂತನ ಹೀಯತೆ ನಚ ವರ್ಧತೆ, ಅವನು ಯಾವುದನ್ನು ಕಳ್ಕೊಂಡಿಲ್ಲ ಮತ್ತು ಯಾವತ್ತೂ ಕೂಡ ಈಗ ಹೊಸತಾಗಿ ಅವನ ಅಭ್ಯಾಸದಿಂದ ಅದು ಪರಿಪಕ್ವವಾಗಿ ಚಂದಗೊಳಿಸಿದ್ದಾನೆ ಅಂತನ್ನುವ ಹೊಸತನದ ಬದು ಕೂಡ ಭಗವಂತನದ್ದಲ್ಲ. ನ ಕರ್ಮಣ ಇತಿತು ಕರ್ಮಣ ಅಪಿ ನ ಪ್ರಜಯ. ದೇವರಿಗೆ ಕರ್ಮದ ವಶದಿಂದ ಲೋಪದೋಷ ಉಂಟಾಗುವುದು ಅಥವಾ ಹೆಚ್ಚಿನ ಸೌಖ್ಯವನ್ನ ಪಡೆದಿದ್ದಾನೆ ಅಂತ ಆತನಿಗೆ ಹೆಚ್ಚುಗಾರಿಕೆಯನ್ನು ಹೇಳುವುದು ಇಲ್ಲ. ಅವನಿಗೆ ಅವನ ಮಕ್ಕಳು ಮಾಡಿದ ಪುಣ್ಯದಿಂದಾಗಿ ಹೆಚ್ಚು ಸುಖ ಸಿಗುವುದು. ಈಗ ನಮ್ಗೆ ಕೆಲವೊಮ್ಮೆ ನಮ್ಮ ಹಿರಿಯರೇನು ಒಳ್ಳೆ ಕೆಲಸ ಮಾಡಿದ್ರು ಅದರಿಂದ ನಾವು ಸುಖವಾಗಿದ್ದೇವೆ, ನಮ್ಮ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಸತ್ಕರ್ಮದಲ್ಲಿ ತೊಡಗಿದ್ದಾರೆಂದಾಗಿ ನಾವೀಗ ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದೇವೆ ಅಂತ ನಾವು ಲೋಕದಲ್ಲಿ ಮಾತನಾಡಿಕೊಳ್ಳುವಂತೆ ಭಗವಂತನಿಗೆ ಕರ್ಮವಾಗಲಿ ಅವನ ಸಂತತಿಯಾಗಲಿ
ಯಾವುದೇ ರೀತಿಯ ಹೊಸ ಬೆಳವಣಿಗೆಯನ್ನು ಕೊಡುವುದು ಅಸಾಧ್ಯ. ನ ಕರ್ಮಣಾಪಿ ಕಿಮು ಸ್ವಯಂ, ಕರ್ಮದಿಂದಲೇ ಬೆಳವಣಿಗೆ ಇಲ್ಲ, ಇನ್ನು ತಾನು ತಾನಾಗಿ ಯಾವುದು ಹೊಸ್ತು ದೇಹದಲ್ಲಿ ಬೆಳವಣಿಗೆ ಬರುತ್ತೆ ಅಂತ ಅನ್ನೋದು ಸಾಧ್ಯವೋ? ಲೋಕಾನ್ ಸಮಾಹರ್ತು ವಿಶೇಷೇಣ ಪ್ರವೃತ್ತ, ಲೋಕವನ್ನು ತಿಳಿಗೊಳಿಸುವುದಕ್ಕಾಗಿ, ಲೋಕದ ತಿಳುವಳಿಕೆಯನ್ನ ಸ್ವಚ್ಛಗೊಳಿಸುವುದಕ್ಕಾಗಿ ಭಗವಂತ ಅವತರಿಸಿ ಬರ್ತಾನೆ. ಭ್ರಾತ್ರಾದೀಂಶ್ಚ ಋತಃ ಇತಿ ಅಪಿ ಶಬ್ದಃ, ಭ್ರಾತ್ರಾದೀಂಶ್ಚ ಋತೇ ಇತ್ಯಪಿ ಶಬ್ದಃ. ಅವನು ಅಣ್ಣ ತಮ್ಮಂದಿರ ಜೊತೆಗೆ ಬೆಳೆದ ಅಂದ್ರೆ ಅವರೆಲ್ಲರನ್ನು ಬಿಟ್ಟು ಅಂತ ಅರ್ಥ. ಅವರು ಹಾಗಾಯ್ತು ಅಂತ, ಪಾಂಡವರು ಬೆಳೆದ್ರು ಅಂದ್ರೆ ಅವರಿಗೆ ಆ ರೀತಿಯಾದ ದೈಹಿಕವಾದ ಮಣ್ಣಿನ ಸ್ಪರ್ಶ ಇದೆ, ಅದನ್ನಾಗಿ ಅಲ್ಲೊಂದು ಸ್ವಲ್ಪ ಬೆಳವಣಿಗೆ ಇದೆ, ಒಳಗೆ ಅವರು ಎಚ್ಚರ ಇದೆ, ನಮ್ಗೆ ಈ ಶರೀರ ಬಂದಿದೆ, ಬೆಳೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದ್ರೆ ಉಳಿದಂತೆ ಬೇರೆಯವರಿಗೆ, ಬಲರಾಮನಿಗಾಗಬಹುದು, ಲಕ್ಷ್ಮಣನಿಗಾಗಬಹುದು, ಭರತ ಶತ್ರುಘ್ನರಿಗಾಗ್ಬೋದು, ಪಾಂಡವರಿಗಾಗ್ಬೋದು, ಹನುಮಂತನಿಗಾಗ್ಬೋದು, ಇವರಿಗೆಲ್ಲ ಸೂಕ್ಷ್ಮವಾದ ಶರೀರ ಭೌತಿಕವಾದದ್ದಿದೆ, ಆದ್ಮೇಲೆ ಅವರಿಗೆ ಬೆಳವಣಿಗೆ ಕೂಡುತ್ತೆ. ಆದ್ರೆ ಭಗವಂತನೊಬ್ಬನಿಗೆ, ಅವನ ಮಡದಿಯಾದ ಲಕುಮಿಗೆ ಬಿಟ್ರೆ ಮುಕ್ತರು ನಿತ್ಯ ಮುಕ್ತರಾದ ಲಕ್ಷ್ಮೀದೇವಿ, ಇಷ್ಟು ಜನಕ್ಕೆ ಎಂದೂ ಕೂಡ ಮತ್ತೆ ಬೆಳವಣಿಗೆ ಇಲ್ಲ. ಪ್ರತ್ಯನೀಕತ್ವಂತೂ ಪರಸ್ಪರತೆಯ ಸರ್ವೇ ಹಿ ನ ಭವಿಷ್ಯಂತಿ ಅಕ್ಷೋಹಿಣ್ಯಾದಿ ಭೇದೇನ ಬಹುವಚನಂ ಚ ಯುಕ್ತಂ. ಪ್ರತ್ಯನೀಕತ್ವಂ ಅಂದ್ರೆ ಮುಂದೆ ಏನೇನು ಎಷ್ಟೆಷ್ಟು ಸೇನೆ ಬರುತ್ತೋ, ಈಗ ವೇದಿಕೆಯಲ್ಲಿ ಯುದ್ಧದ ರಣಭೂಮಿಯಲ್ಲಿ ಒಂದಿಷ್ಟು ಸೇರಿದೆ, ಎಲ್ಲವನ್ನು ನಾನೀಗ ತಗೊಳ್ತೇನೆ ಅಂದ್ರೆ ಮುಂದೆ ಪರಂಪರೆಯಿಂದ ಯಾರು ಬರ್ತಾರೋ ಅವರನ್ನು ಕೂಡ ನಾನು ಈಗಾಗಲೇ ಯುದ್ಧಕ್ಕಾಗಿ ಸ್ವೀಕರಿಸಿ ಆಗಿದೆ. ಯುದ್ಧಕ್ಕೆ ಇನ್ನೂ ಕೆಲವರು ಸೇರಿಕೊಳ್ಳುವರಿದ್ರೆ, ಪರಂಪರಾಗತವಾಗಿ ಇನ್ನೂ ಅನೇಕ ಸೇನೆಗಳು ಎಷ್ಟೋ ಕಾಲದ ನಂತರದಲ್ಲೂ ಯುದ್ಧಕ್ಕಾಗಿ ಹಪಹಪಿಸುವ ಪ್ರಸಂಗ ಬಂದಾಗ ಅಲ್ಲೆಲ್ಲಾ ಕಡೆಯಲ್ಲಿ ನಾನು ನೆಲೆಸಿದ್ದೇನೆ. ಸರ್ವೇಹಿ ನ ಭವಿಷ್ಯಂತಿ, ಈಗ ಇರುವ ಯಾವ ವಸ್ತುವು ಕೂಡ ನಾಳೆ ಉಳಿಯುವುದಿಲ್ಲ. ನ ಭವಿಷ್ಯಂತಿ, ಎಷ್ಟು ಅಕ್ಷೋಹಿಣಿ ಸಂಖ್ಯೆಯ ಎಲ್ಲಾ ಸೈನ್ಯವೂ ಕೂಡ ಅದು ನಾಶವಾಗಿಯೇ ಆಗುತ್ತೆ. ಸರ್ವೆ ಎನ್ನುವ ಶಬ್ದ ಬಳಸಿದ್ ಯಾಕೆ ಅಂದ್ರೆ ಬಹುವಚನ, ಅಕ್ಷೋಹಿಣಿಯ ಸಂಖ್ಯೆಯ ದೃಷ್ಟಿಯಿಂದ ತಗೊಂಡ್ರು ಕೂಡ ಆ ಬಹುವಚನ ಅನ್ನೋದು ಅರ್ಥಪೂರ್ಣ. ಹೀಗೆ ಭಗವಂತನ ಕಾಲ ಶಬ್ದದ ವಿಶೇಷತೆಯನ್ನ ಅತ್ಯಂತ ಸಮರ್ಪಕವಾಗಿ ಆ ಆಚಾರ್ಯರ ಮಾತು ಮತ್ತು ಕೃಷ್ಣನ ವಿವರಣೆ ನಮಗೆ ಮಹತ್ವವನ್ನ ಬಿಗುವಾಗಿ ತಿಳಿಸಿಕೊಡುತ್ತೆ. ಹಾಗಾಗಿ ಕಾಲಾಯ ನಮಃ ಅಂತ ನಾವು ನಿರಂತರ ನೆನೀತಾ ಇದ್ರೆ ನಮಗೆ ಜ್ಞಾನ ಬರುತ್ತೆ. ಕಾಲಾಯ ನಮಃ ಅಂತ ನಾವು ನಿರಂತರ ಚಿಂತಿಸ್ತಾ ಇದ್ರೆ ನಮಗೆ ಈ ಬಂಧನ ಎಲ್ಲಿಂದ ಗಂಟು ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಅವನು ಬಂಧಿಸುವವನಾದಾಗ ಬಂಧನ ಮಾಡುವವನು ಎಲ್ಲಿಂದ ಮಾಡಿದ್ದಾನೆ ಅಂತ ಅವನು ಜ್ಞಾನ ಕೊಟ್ರೆ, ಆಗ ಬಂಧನದ ಸೂಕ್ಷ್ಮ ಎಲ್ಲಿ ಬಿಡಿಸ್ಕೊಳ್ಬೇಕು, ಹೇಗೆ ಬಿಡಿಸ್ಬೇಕು ಅಂತ ಅವನಿಂದಲೇ ಬಂಧನವನ್ನ, ಈಗ ಕೀ ಯಾರ ಹತ್ರ ಇದೆ ಅಂತ ಗೊತ್ತಾದ್ರೆ ಅವ್ರ ಹತ್ರ ಕೀ ಕೇಳಿ ಬೀಗ ತೆಗೆಸ್ಕೊಳ್ಬಹುದು. ಹೀಗೆ ಬಂಧನ ಯಾರ ಕೈಯಲ್ಲಿದೆ ಅಂತ ಕಾಲಾಯ ನಮಃ ಅಂತ ನಾವು ಚಿಂತಿಸಿ ಅವನೇ ಬಂಧಕ ಅಂತ ಪ್ರಾರ್ಥಿಸಿದ್ರೆ ನಮ್ಮ ಬಂಧನವನ್ನು ಬಿಡಿಸುವುದಕ್ಕಾಗಿ ಆತನನ್ನು ಕೇಳಿಕೊಳ್ಳುವುದು ಸುಲಭವಾಗುತ್ತೆ. ಈ ಅಜ್ಞಾನದ ಕತ್ತಲೆಯನ್ನ ಕತ್ತರಿಸುವವನು ಅವನೇ. ಆದ್ರಿಂದಾಗಿ ಅರಿವಿನ ಕೊರತೆ ಮನುಷ್ಯನಿಗೆ ಅನೇಕ ಸಂದೇಹಗಳನ್ನ, ಅನೇಕ ದೌರ್ಬಲ್ಯಗಳನ್ನ ಹುಟ್ಟು ಹಾಕುತ್ತೆ. ಆ ದೌರ್ಬಲ್ಯವನ್ನ ಕತ್ತರಿಸುವ ಭಗವಂತನ ರೂಪವನ್ನ ಕಾಲಾಯ ನಮಃ ಅಂತ ಚಿಂತಿಸುವುದು, ಬಯಸಿದ್ದೆಲ್ಲವನ್ನೂ ನೀಡುವ, ಬದುಕಿನ ಅತ್ಯಂತ ಸಹಜವಾದ ಬಯಕೆಗಳಿಗೆಲ್ಲದಕ್ಕೂ ಅಸ್ತು ಅಂತ ಹೇಳುವ ಕಾಮಧೇನು ವಾಚಕವಾದಂತಹ ಕಲಶಬ್ದ ಕಾಲಾಯ ನಮಃ ಅನ್ನುವ ರೂಪದಿಂದ ನಮ್ಮ ಮುಂದೆ ಸದಾ ನೆನಪಿಸಿಕೊಡಬೇಕಾದು. ದೇವರೇ ಕಾಲೋಸ್ಮಿ, ನಾನು ಕಾಲನಾಗಿದ್ದೇನೆ, ನಾನು ಎಲ್ಲಾ ಗುಣಗಳಿಂದ ತುಂಬಿದವನು, ಎಲ್ಲಾ ಕಾಲದಲ್ಲೂ ಇರುವವನು, ಎಲ್ಲಾ ದೇಶದಲ್ಲೂ ಇರುವವನು ಅನ್ನುವ ಈ ಸಕಲ ಕಾಲ ಸ್ಥಿತನಾದ ಕಾಲ ಪ್ರವರ್ತಕತ್ವ, ಕಾಲ ನಿವರ್ತಕತ್ವ ಈ ಎಲ್ಲವೂ ಅವನಲ್ಲಿ ಸಹಜವಾಗಿಯೇ ತುಂಬಿದೆ ಅನ್ನುವುದಕ್ಕೋಸ್ಕರ ಕಾಲ ಶಬ್ದ ಅತ್ಯಂತ ಮಹತ್ವದ್ದು ಅನ್ನೋದು ನಮಗೆ ಗೊತ್ತಾಯಿತು. ನಾಳೆ ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನವನ್ನು ಮಾಡೋಣ. ಶ್ರೀಹರಿ ಪ್ರಿಯತಾಂ, ಶ್ರೀ ಕೃಷ್ಣಾರ್ಪಿತಮಸ್ತು.